ಕನ್ನಡದ ಸೊಗಸು, ಕನ್ನಡ ನಾಡಿನ ಸೊಬಗು, ಕನ್ನಡಿಗರ ಹಿರಿಮೆ ಇದೆಲ್ಲವನ್ನು ಬೇರೆಯವರಿಗೆ ನಾವು ಸಾರಬೇಕಾಗಿಲ್ಲ. ಆದರೆ ನಮ್ಮ ಜೊತೆ ಕನ್ನಡೇತರರನ್ನು ಸೇರಿಸ್ಕೊಂಡು ಇಂಥ ಒಳ್ಳೆ ಹಬ್ಬ ಜಾತ್ರೆಯನ್ನು ನಡೆಸ್ಕೊಟ್ಟಾಗ ಎಷ್ಟು ಚಂದ ಅಲ್ವಾ. ಈ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಅಪರ್ಣಾ ಸಿಂಧೂರವರು. ಅವರಿಲ್ಲಿ ಬಂದು ಒಂದು ಕತೆ ಹೇಳಕ್ಕೆ ಹೊರಟಿದ್ದಾರೆ. ಅದು ಎಂಥ ಒಂದು ಕತೆ ಅಂತ ಅವ್ರನ್ನೇ ಕೇಳೋಣ. ಹೇಳಿ ಅಪರ್ಣಾ ಸಿಂಧೂರವರೇ, ಯಾವ ಪ್ರೋಗ್ರಾಮಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರಿ? ಈ ಅಕ್ಕ ಸಮ್ಮೇಳನದಲ್ಲಿ ನಾನು ಸ್ಟೋರಿ ಆ್ಯಂಡ್ ಅ ಸಾಂಗ್ ಅಂತ ಹೇಳಿ ನಮ್ಮ ನವರಸ ಡ್ಯಾನ್ಸ್ ಥಿಯೇಟರ್ ಕಂಪನಿ ಮೂಲಕ ಮಾಡ್ತಾಯಿದ್ದೀವಿ. ಈ ಕತೆ ಏನಂದರೆ ಕನ್ನಡದ ಕತೆ. ಒಂದು ಹುಡುಗಿ, ಅವಳಿಗೆ ಹೂಮರ ಆಗೋರ ಒಂದು ಶಕ್ತಿ ಇದೆ, ಅದರ ಬಗ್ಗೆ ಒಂದು ಕತೆ. ಬಟ್ ಅದೇನೆಂದರೆ ಇಟ್ಸ್ ಅ ಮೆಟಫಾರಿಕಲ್ ಟೇಲ್ ಟು ಟೆಲ್ ಸ್ಟೋರಿ ಅಬೌಟ್ ಅ ವುಮನ್ ಆ್ಯಂಡ್ ಎನ್ವೈರ್ನ್ಮೆಂಟ್ ಆ ಥರ. ಸೊ ನಮ್ಮ ಕಂಪನಿಯಲ್ಲಿ ಎಲ್ಲ ರೀತಿಯ ಜನರಿದ್ದಾರೆ, ಕನ್ನಡದವರು, ಕನ್ನಡೇತರರು, ಬಟ್ ಎಲ್ಲರೂ ಕನ್ನಡದಲ್ಲಿ ಹಾಡ್ತಾರೆ, ಮಾತಾಡ್ತಾರೆ. ಸೊ ನನಗೇನೆಂದರೆ ಕನ್ನಡದ ಒಂದು ನಾಡು ನುಡಿ ಬರೀ ನನ್ನಲ್ಲಿ ಮಾತ್ರ ಅಲ್ಲ, ನನ್ನ ಸ್ಟೂಡೆಂಟ್ಸ್, ನನ್ನ ಕಂಪನಿ ಮತ್ತು ನನ್ನ ಆಡಿಯನ್ಸ್ಗೆ ಕೂಡ ತಲುಪಬೇಕು ಅಂತ ಹೇಳಿ ನನ್ನ ಒಂದು ಆಶಯ. ಸೊ ಈ ಕತೆ ಮೂಲಕ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಂಡರ್ಫುಲ್, ದಟ್ಸ್ ಅ ವಂಡರ್ಫುಲ್ ಥಾಟ್. ಇಲ್ಲಿ ಅಮೇರಿಕನ್ ಹುಡುಗಿರನ್ನ ನಿಮ್ಮ ಡ್ಯಾನ್ಸಲ್ಲಿ ಸೇರಿಸ್ಕೊಂಡು ಈ ಥರ ಅವರಿಗೂ ಕನ್ನಡ ಕಲಿಸೋ ಮೂಲಕ ಇಂಥ ಒಂದು ಕಾರ್ಯಕ್ರಮ ನಡೆಸಬೇಕು ಅಂದ್ಕೊಂಡ್ರಲ್ಲ, ಹೇಗೆ ಬಂತು ಈ ಥರ ಐಡಿಯಾ ನಿಮಗೆ? ಹೇಗೆ ಅಂದರೆ ಇಟ್ ವಾಸ್ ನಾಟ್ ಇಂಟೆನ್ಷನ್, ಮೀನಿಂಗ್ ಲೈಕ್ ಈ ಒಂದು ಕನ್ನಡದ ಹಾಗೆ, ಯಾಕಂದರೆ ನನ್ನೊಳಗೆ ಕನ್ನಡ ಇದೆ. ನನ್ನ ತಾಯಿ ಡಾಕ್ಟರ್ ಶ್ರೀವಳ್ಳಿ ಅವರು ಕನ್ನಡದ ಲೇಖಕಿ, ಮತ್ತು ನಮ್ಮ ತಂದೆ ಬಾಲಸುಬ್ರಹ್ಮಣ್ಯಂ ಅವರು ಎಲ್ಲ ಹಾಡುಗಳು, ಬೇರೆ ಬೇರೆ ಕನ್ನಡದ ಹಾಡುಗಳನ್ನ ನನಗೆ ಸಣ್ಣ ವಯಸ್ಸಿಂದ ಮನೇಲೇ ಹಾಡ್ತಾ ಅದು ಹಾಡುಗಳು ಬಂದಿದೆ. ಸೊ ಆ ಒಂದು ಸಂಸ್ಕೃತಿಯಿಂದ ನಾನು ಬಂದಿರೋದ್ರಿಂದ ನಾನೇನು ಮಾಡೋಕ್ಕೆ ಹೊರಟರು ಅದು ಕನ್ನಡದ ಒಂದು ಎಲಿಮೆಂಟ್ ಅಥವಾ ಕನ್ನಡದ ಒಂದು ಸೊಗಡು ಇದ್ದೇ ಇರುತ್ತೆ ಅದರಲ್ಲಿ. ಸೊ ನನ್ನ ಕಂಪ್ನಿಗೆ ಕೋ-ಡಿರೆಕ್ಟರ್ ಆಗಿ ಅನಿಲ್ ನಾಟ್ಯವೇದ ಮತ್ತು SM ರಾಜು ಎಲ್ಲರೂ ಬಂದಾಗ ಅವರು ಕನ್ನಡದವ್ರು ಅಲ್ಲದೆ ಹೋದ್ರೂ ಅವರ ಒಂದು ಇನ್ಪುಟ್ ಏನಂದರೆ ಕಲಾತ್ಮಕ ಇನ್ಪುಟ್, ನಂದು ಕಲೆ ಮತ್ತು ಭಾಷೆ ಎರಡೂ ನನ್ನ ಕಡೆಯಿಂದ ಬರುತ್ತೆ. ಎಂಥ ಒಳ್ಳೆ ಅದ್ಭುತ ಕೆಲಸ ಮಾಡ್ತಿದ್ರೆ ಹಾಗಾದರೆ ನಿಮ್ಮ ತಂಡಕ್ಕೆ ಬಂದವರು ಯಾರಾದರೂ ಇಲ್ಲಿ ಅಮೇರಿಕನ್ ಹುಡುಗಿರು ಕನ್ನಡ ಕಲ್ತಿದ್ದಾರಾ? ಕನ್ನಡ ಕೆಲವರು ನನ್ನ ಸ್ಟೂಡೆಂಟ್ಸ್, ಕೆಲವರು ಕನ್ನಡ ಬರೆಯೋಕ್ಕೆ ಕಲ್ತ್ಕೊಂಡಿದ್ದಾರೆ. ಯಾಕಂದರೆ ಭರತನಾಟ್ಯ ನಾನು ಪಾಠ ಮಾಡುವಾಗ ಈಗ ಹಾಡುಗಳೆಲ್ಲ ನಾವು ಶ್ರೀ ಗಣನಾಥ ಅಂತ ಅಂದರೆ SHRI ಅಂತ ಬರ್ಕೊಳ್ಳೋಕ್ಕಿಂತ ಶ್ರೀ ಅಂತ ಬರೆಯೋದು ಎಷ್ಟು ಸುಲಭ, ಎಷ್ಟು ಮುದ್ದಾಗಿರುತ್ತಲ್ಲ. ಸೊ ಅದಕ್ಕೆ ಕನ್ನಡ ಲಿಪಿ ಕಲ್ತ್ಕೊಂಡಿದ್ದಾರೆ ಕೆಲವರು. ಮತ್ತು ಕೆಲವರು ಎಷ್ಟೊಂದು ಜನ ಕನ್ನಡ ಲಿಪಿ ಬರಲ್ಲ ಅಂತದ್ರಲ್ಲಿ ಅಮೇರಿಕನ್ನರಿಗೆ ಕನ್ನಡ ಲಿಪಿ ಹೇಳ್ಕೊಟ್ಟಿದ್ದೀರಲ್ಲ. ಹ್ಯಾಟ್ಸ್ ಆಫ್ ಟು ಯು ಅಪರ್ಣಾ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮ ಬಂದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಈ ಚಪ್ಪಾಳೆಗಳ ಮೂಲಕನೇ ಗೊತ್ತಾಗುತ್ತೆ ನಿಮ್ಮ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗಿದೆ ಅಂತ. ತುಂಬ ಧನ್ಯವಾದಗಳು. ಮತ್ತು ಏನಂದರೆ ಈ ಕಾರ್ಯಕ್ರಮ, ಈ ಸ್ಟೋರಿ ಆ್ಯಂಡ್ ಅ ಸಾಂಗ್ ನಾವು ಎಲ್ಲ ಬೇರೆ ಬೇರೆ ಜಗತ್ತಿನ ಎಲ್ಲ ಕಡೆ ತೊಗೊಂಡು ಹೋಗಿದ್ದೀವಿ, ಜರ್ಮನಿ ಮತ್ತು US, ಕ್ಯಾನಡಾ. ಬಟ್ ಕನ್ನಡದವರು ಮುಂದೆ ಮಾಡಿದಾಗ ತುಂಬ ಒಂದು ಹೆಮ್ಮೆ ಬಂತು ನನಗೆ. ನಮ್ಮ ಜನದ ಜೊತೆ ಈಗ ಎಲ್ರಿಗೂ ನಾನು ಹೇಳಿದೆ ಇವತ್ತು ನನ್ನ ಡ್ಯಾನ್ಸರ್ಸ್ಗೆಲ್ಲ ಕನ್ನಡ ಒಂದು ಪದ ಕೂಡ ತಪ್ಪು ಮಾಡಿಕೊಡೋದು ಅಂತ. ಸೊ ಅದೊಂದು ಈ ಶೇರಿಂಗ್ ವಾಸ್ ವೆರಿ ಸ್ಪೆಷಲ್ ಫಾರ್ ಮೀ. ಥ್ಯಾಂಕ್ ಯು. ಖಂಡಿತ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಪರ್ಣಾ.